ಪ್ರಾರಂಭವೂ ನಾನೇ, ಅನಂತವೂ ನಾನೇ. ನಾನೇ ಎಲ್ಲ, ಆದರೆ ನಾನೇನಿಲ್ಲ. ಬ್ರಹ್ಮ ಬ್ರಹ್ಮಾಂಡವನ್ನು ಸೃಷ್ಟಿಸುವುದು ಕಷ್ಟವೆಂದರೆ ಸೃಷ್ಟಿಸಿರುವ ಬ್ರಹ್ಮಾಂಡವನ್ನು ಅಸೂಯೆ, ಅಹಂಕಾರ, ದ್ವೇಷಗಳಿಂದ ರಕ್ಷಿಸುವುದು ಇನ್ನೂ ಕಷ್ಟ. ಹಾಗಾದರೆ ಈ ಬ್ರಹ್ಮಾಂಡವನ್ನು ರಕ್ಷಿಸುವವರ್ಯಾರು? ಈ ಬ್ರಹ್ಮಾಂಡವನ್ನು ಉಳಿಸುವವರ್ಯಾರು? ಈ ಬ್ರಹ್ಮಾಂಡವನ್ನು ನಡೆಸುವವರ್ಯಾರು? ಶರಚಂದ್ರಭಾಲಂ ಮಹಾದೈತ್ಯಕಾಲಂ ನಭುನೀಲಕಾಯಂ ದುರಾವಾರಮಾಯಂ ಸುಪದ್ಮಾ ಸಹಾಯಂ ಭಜೇಹಂ ಭಜೇಹಂ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಸ್ವಾಮಿ, ಏನಿದು? ಇಹಲೋಕದಲ್ಲಿ ಏನಾಗುತ್ತಿದೆ? ಇದು ಪ್ರಳಯ. ಯುಗದ ಅಂತ್ಯ ನಿಶ್ಚಿತವಾಗಿದೆ. ಆದರೆ ಅದರ ಜೊತೆಗೆ ಹೊಸ ಯುಗದ ಆರಂಭಕ್ಕಾಗಿ ನಾನು ಜಗದ್ರಕ್ಷಕ ವಿಷ್ಣು ನನ್ನ ಮೊದಲನೇ ಅವತಾರವನ್ನು ಆವರಿಸುವ ಸಮಯ ಬಂದಿದೆ. ಅದುವೇ ಮತ್ಸ್ಯಾವತಾರ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸತ್ಯವ್ರತ, ಸತ್ಯವ್ರತ, ನಾನು ಶ್ರೀ ಮಹಾವಿಷ್ಣು. ನಾನು ಈ ಜಗತ್ತಿನ ರಕ್ಷಣೆಗಾಗಿ ಮತ್ಸ್ಯಾವತಾರ ಧರಿಸಿದ್ದೇನೆ. ಬ್ರಹ್ಮಾಂಡದಲ್ಲಿ ಮಹಾಪ್ರಳಯವಾಗಲಿದೆ. ನೀನು ಒಂದು ದೊಡ್ಡ ನಾವೆಯನ್ನು ಸಿದ್ಧಪಡಿಸು. ಅದರಲ್ಲಿ ಸಪ್ತಋಷಿಗಳನ್ನು ಮತ್ತು ಪವಿತ್ರ ಗ್ರಂಥಗಳನ್ನಿರಿಸು. ನಾನು ಆ ಪ್ರಳಯದಲ್ಲಿ ನಿನ್ನ ನಾವೆಯ ಚಾಲಕನಾಗಿ ಸರಿಯಾದ ದಾರಿ ತೋರಿಸುವೆ. ಧರ್ಮದ ಮತ್ತು ಸತ್ಯದ ಪಥದಲ್ಲಿರುವ ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಪ್ರಭು, ನಿಮ್ಮ ದಯೆ ಮತ್ತು ಮಾರ್ಗದರ್ಶನಕ್ಕಾಗಿ ನಾನು ಸದಾ ಚಿರಋಣಿ. ಇನ್ನು ಮುಂದೆ ಧರ್ಮದ ಪಥದಲ್ಲಿ ಸದಾ ಇರುತ್ತೇನೆ. ಹೊಸ ಯುಗವು ಇನ್ನು ಮುಂದೆ ನಿನ್ನನ್ನು ಮನು ಎಂಬ ಹೆಸರಿನಿಂದ ನೆನಪಿಡುತ್ತದೆ. ಮನು, ನೀನು ಧರ್ಮದ ಮತ್ತು ನಿಷ್ಠೆಯ ಪ್ರತೀಕವಾಗಿರುತ್ತೀಯ. ಪ್ರಭು, ಮೊದಲನೆಯ ಅವತಾರದೊಂದಿಗೆ ಹೊಸ ಯುಗವನ್ನೇನೋ ಸ್ಥಾಪಿಸಿದಿರಿ. ಆದರೆ ನೋಡಿಯಲ್ಲಿ ಅಸುರರು ಮತ್ತು ಸುರರು ಅಮೃತಕ್ಕಾಗಿ ಹೇಗೆ ಕಿತ್ತಾಡುತ್ತಿದ್ದಾರೆ? ನೋಡುವುದೇನು? ಆ ಪರ್ವತದ ಭಾರವೇ ನನ್ನ ಮೇಲಿದೆ. ಆ ಆಮೆಯು ನಾನೇ. ಅದುವೇ ನನ್ನ ಎರಡನೆಯ ಅವತಾರ, ಕೂರ್ಮಾ ಅವತಾರ. ಬರುತ್ತಿರುವುದು ಅಮೃತವಲ್ಲ, ವಿಷ. ಹಾಗಾದರೆ ಈ ವಿಷವನ್ನು ಕುಡಿಯುವ ವಿಷಕಂಠರ್ಯಾರು? ಜ್ಞಾನ ದಿವ್ಯ ದೇಜ ಹರ 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 ಮಹಾದೇವ.
ಸಮಯದಲ್ಲಿ ಸುರರು ನಮ್ಮ ಎಲ್ಲಾ ಅಸುರರನ್ನು ಕಪಟದಿಂದ ಕೊಂದರು. ನನ್ನ ಹಲವಾರು ವ್ರತ ಮತ್ತು ಜ್ಞಾನಗಳ ಫಲವಾಗಿ ಪಡೆದಿರುವ ಇಬ್ಬರೂ ಮಕ್ಕಳು, ಅವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ. ಇಡೀ ಭೂಮಿಯೇ ನನ್ನದು. वराहरूपं दैववरीष्टं वराहरूपं दैववरीष्टं परस्मितवदनं ಹೇ ಪ್ರಹ್ಲಾದ, ಪ್ರಹ್ಲಾದ, ಇದೇನು ಮಾಡುತ್ತಿರುವೆ? ಲೋಕದ ತಂದೆ ಲೋಕೇಶ್ವರ, ಈ ನಿನ್ನ ತಂದೆಯನ್ನು ಜಪಿಸುವುದನ್ನು ಬಿಟ್ಟು ಇದೇನು ಮಾಡುತ್ತಿರುವೆ? ಈಗ ನಾನು ಹೇಳುವುದನ್ನು ಹೇಳು. ನಮೋ ಕಶಪಸುತ, ನಮೋ ಲೋಕೇಶ್ವರ. ನಮೋ ನಾರಾಯಣ, ನಮೋ ಅಚ್ಯುತ, ಅವನಿರದ ಜಾಗವಿಲ್ಲ. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಸುಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುತ್ತಿರುವ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುತ್ತಿರುವೆಯಲ್ಲ, ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅನುರೇಣು ತೃಣಕಾಷ್ಟಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ. ಅವನಿರದ ಜಾಗವಿಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ತೃಣಕಾಷ್ಟಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೋ? ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ, ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ, ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ, ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ, ಅಲ್ಲಿಯೂ ಇದ್ದಾನೆ, ನಿನ್ನಲ್ಲಿ. ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿದ್ದಾನೋ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ. ಅಲ್ಲಿಯೂ ಇದ್ದಾನೆ. ಮುಂಜಾನೆಯಲ್ಲ, ರಾತ್ರಿಯಲ್ಲ, ಅರಮನೆಯಲ್ಲ, ಹೊರಾಂಗಣದಲ್ಲ, ಭೂಮಿಯ ಮೇಲಲ್ಲ, ಆಕಾಶದಲ್ಲ, ನಿನ್ನ ಸಂಹಾರ ಮಾಡಲು ನರನಾಗಿಯಲ್ಲ, ಮೃಗನಾಗಿಯಲ್ಲ, ನರಸಿಂಹನಾಗಿ ಬಂದಿದ್ದೇನೆ. ಸ್ವಾಮಿ, ಬಲಿರಾಜನು ತ್ರಿಹಲೋಕವನ್ನು ಆಕ್ರಮಿಸಿಕೊಂಡು ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ಈ ಅಹಂಕಾರವನ್ನು ಅಂತಿಮಗೊಳಿಸುವವರು ಯಾರು? ದೇವಿ, ಇದು ನನ್ನ 5ನೇ ಅವತಾರದ ಸಮಯ. ಅದುವೇ ವಾಮನ ಅವತಾರ. ಬಲಿರಾಜ, ನನಗೆ 3 ಹೆಜ್ಜೆ ಜಾಗ ಕೊಡಲು ಸಾಧ್ಯವೇ? ನನ್ನಲ್ಲಿ ಇಷ್ಟೆಲ್ಲ ಆಸ್ತಿ ಸಂಪತ್ತು ಇದ್ದಾಗ
ಬರೀ 3 ಹೆಜ್ಜೆ ಜಾಗ ಕೊಡಲು ಸಾಧ್ಯವೇ ಎಂದು ಕೇಳುತ್ತೀಯಾ? ತೆಗೆದುಕೋ. ಪ್ರಥಮ ಹೆಜ್ಜೆ ಭೂಮಿ ಮೇಲಿಟ್ಟಾಯಿತು, ದ್ವಿತೀಯ ಹೆಜ್ಜೆ ಸ್ವರ್ಗದ ಮೇಲಿಟ್ಟಾಯಿತು, ತೃತೀಯ ಹೆಜ್ಜೆ ಇಡಲು ನನಗೆ ಜಾಗ ಕಾಣಿಸುತ್ತಿಲ್ಲ. ಪ್ರಭು ನಾರಾಯಣ, ನನ್ನಲ್ಲಿ ನಿಮಗೆ ಕೊಡಲು ಇನ್ನೇನೂ ಉಳಿದಿಲ್ಲ. ತೃತೀಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡಿ. ಏನು ಸ್ವಾಮಿ, ಈ ಕ್ಷತ್ರಿಯರು ನಮ್ಮ ಎಲ್ಲ ಹಸುಗಳನ್ನಲ್ಲದೆ ಕಾಮಧೇನುವನ್ನು ಕೂಡ ಹೊತ್ತೊಯ್ಯುತ್ತಿದ್ದಾರೆ. ಕ್ಷತ್ರಿಯರು ಕ್ಷೇತ್ರ ರಕ್ಷಕರಾಗಿರಬೇಕು, ಇದೇನು ರಾಕ್ಷಸರಂತೆ ವರ್ತಿಸುತ್ತಿದ್ದಾರಲ್ಲ? ದೇವಿ, ನನ್ನ 6ನೇ ಅವತಾರವನ್ನು ಪಡೆಯಲು ಕರೆಯಿದು. ಅದುವೇ ಪರಶುರಾಮ ಅವತಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. जगदीश सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनदानन तारयता पितकम्. ಪ್ರಭು, ಪರಶುರಾಮನಾಗಿ ರಾಕ್ಷಸರಂತೆ ಇರಬಾರದೆಂದೇನೋ ತೋರಿಸಿಕೊಟ್ಟಿರಿ. ಆದರೆ ನಿಜವಾದ ಆದರ್ಶ ಕ್ಷತ್ರಿಯರೆಂದರೆ ಯಾರು? ಇಡೀ ಜಗತ್ತೇ ಧರ್ಮ ಬಿಟ್ಟರೂ ಧರ್ಮದ ದೀಪವಾಗಿರಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರಾಕ್ಷಸರನ್ನು ಸಂಹಾರ ಮಾಡುವ ಧೈರ್ಯ ಮತ್ತು ಶೌರ್ಯವಂತನಾಗಿರಬೇಕು. ಸೃಷ್ಟಿಯ ಪ್ರತಿ ಜೀವಿಗಳ ಮೇಲೆ ಕರುಣೆ ಮತ್ತು ದಯೆ ಇರಬೇಕು. ತಂದೆಗೆ ಕೊಟ್ಟ ಮಾತಿಗೆ 14 ವರ್ಷ ವನವಾಸವನ್ನು ಅನುಭವಿಸಲು ತಯಾರಾಗಿರಬೇಕು. ಸ್ತ್ರೀಯರನ್ನು ಗೌರವಿಸುವ ಮರ್ಯಾದಾ ಪುರುಷೋತ್ತಮನಾಗಿರಬೇಕು. ಇದುವೇ ನನ್ನ 7ನೇ ಅವತಾರ, ಶ್ರೀರಾಮಚಂದ್ರ ಅವತಾರ. श्रीरामचन्द्र कृपालु भजुमन हरण भव भय दारुणम् नव कंज लोचन कंज मुख कर कंज पद कंजारुणम् भगवान के अवतार का केवल नहीं गुणगान है, कैसे नारायण बने नर इसका पावन ज्ञान है। आदर्श और मर्यादा की है ये कथा महापावन, काट मद श्री से मिलाने श्रीमद रामायणम, श्रीमद रामायणम, श्रीमद रामायणम। सिया राम, 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 सिया ದೇವಿ, ಈಗ ರಾಜ ಸಿದ್ಧಾರ್ಥನು ಬುದ್ಧನಾಗಿ ಈ ಜಗತ್ತಿಗೆ ದಯೆ, ಕರುಣೆ, ಅಹಿಂಸೆ ಮತ್ತು ಪ್ರೀತಿಯನ್ನು ಕಲಿಸುವ ಸಮಯವಾಗಿದೆ. ಇದುವೇ ನನ್ನ ಮುಂದಿನ ಅವತಾರ,
ಬುದ್ಧ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷರ್ಯೋ ಅರಿಷ್ಟನೇಮಿಃ ಸ್ವಸ್ತಿ नो ಬೃಹಸ್ಪತಿರ್ದದಾತು. बुद्धं शरणं गच्छामि धम्मं शरणं गच्छामि ಭೂತಕಾಲದಲ್ಲಿ ನೆಲೆಸಬೇಡಿ, ಭವಿಷ್ಯದ ಕನಸು ಕಾಣಬೇಡಿ, ವರ್ತಮಾನದ ಕ್ಷಣದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ದ್ವೇಷವು ದ್ವೇಷದಿಂದ ಆರುವುದಿಲ್ಲ, ಅದು ಆರುವುದು ಪ್ರೀತಿಯ ಅಮೃತ ಸಿಂಚನದಿಂದ ಮಾತ್ರ. ಯಾವಾಗ ಧರ್ಮ ಸಂಕಟದಲ್ಲಿ ಬರುತ್ತದೆಯೋ, ಅಧರ್ಮವು ಮಿತಿಯಿಲ್ಲದೆ ಹೆಚ್ಚಾಗುತ್ತದೆಯೋ, ಆಗಾಗ ನಾನು ಧರ್ಮದ ಮರುಸ್ಥಾಪನೆಗಾಗಿ ಮತ್ತು ರಕ್ಷಣೆಗಾಗಿ ಬಂದೇ ಬರುತ್ತೇನೆ. ಇದು ಪ್ರತಿ ಯುಗದಲ್ಲಿಯೂ ನಡೆಯುತ್ತಿತ್ತು, ಮತ್ತೆ ಮುಂದೆಯೂ ಮುಂದುವರಿಯುವುದು. ಕೇಳು ಪಾರ್ಥ, ನಾನೇ ಪರಮಾತ್ಮ, ನಾನೇ ಮತ್ಸ್ಯ,
ನಾನೇ ಕೂರ್ಮ, ನಾನೇ ವರಾಹ, ನಾನೇ ನರಸಿಂಹ, ನಾನೇ ವಾಮನ, ನಾನೇ ಪರಶುರಾಮ, ನಾನೇ ಶ್ರೀರಾಮಚಂದ್ರ, ನಾನೇ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಬ್ರಹ್ಮಾಂಡವೂ ನಾನೇ, ಈ ಕಣವೂ ನಾನೇ, ಪ್ರಾರಂಭವೂ ನಾನೇ, ಅನಂತವೂ ನಾನೇ. ನಾನೇ ಎಲ್ಲ, ಆದರೆ ನಾನೇನಿಲ್ಲ. ಈ ಬ್ರಹ್ಮಾಂಡದ ಅಧಿಪತಿಯೂ ನಾನೇ,